ಬಂಧುಗಳೇ, ಈ ನಾಡಿನ ಜನತೆ ಇದನ್ನು ನೋಡಲೇಬೇಕಾದಂಥ ಒಂದು ವಿಡಿಯೋ ಇದು. ದಯಮಾಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅತ್ಯವಶ್ಯಕವಾಗಿ ನೀವು ಕೂಡ ನೋಡಲೇಬೇಕಾದಂಥ ವಿಡಿಯೋ. ನಾವು ಸ್ನೇಹಿತರುಗಳಿದ್ದೀವಿ. ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀನಿವಾಸರವರ ಜೊತೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಒಂದು ಪ್ರತಿಭಟನೆಯ ಒಂದು ಬೋರ್ಡು ಮತ್ತು ಈ ಒಂದು ಸೆಟ್ಟನ್ನು ನೋಡಿ ನಾವು ಗಾಡಿಯನ್ನು ಎಡಭಾಗಕ್ಕೆ ನಿಲ್ಲಿಸಿ ಆ ಅಮ್ಮನ ಕಷ್ಟ ಸುಖ ಕೇಳಬೇಕು ಅಂತ ಬಂದಾಗ ನಿಜಕ್ಕೂ ನಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು. ಕಾರಣ ಏನು ಅಂತಂದರೆ, ಅಂದಿಜೋಗಿ ಕುಟುಂಬದ ಒಬ್ಬ ವಯಸ್ಸಾದಂಥ ವೃದ್ಧೆ ಈ ಒಂದು ಸ್ಥಿತಿನಲ್ಲಿ, ಈ ಒಂದು ಮಳೆಯ ಒಂದು ಪರಿಸ್ಥಿತಿನಲ್ಲಿ, ಒಂದು ಬಿಸಿಲಿನ ಪರಿಸ್ಥಿತಿನಲ್ಲಿ, ಈ ಒಂದು ಕಾಡು ಪ್ರಾಣಿಗಳ ದಾಳಿ ಆಗುವಂಥ ಒಂದು ಈ ಜಾಗದಲ್ಲಿ ಈ ಒಂಟಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಸರ್ಕಾರಗಳು, ಈ ಒಂದು ಆಳುವಂಥ ವರ್ಗಗಳು ಏನು ಕಣ್ಣಿದ್ದು ಸತ್ತೋಗಿದವ ಬದುಕಿದವ ಅನ್ನೋ ಪ್ರಶ್ನೆಗಳು ಇವತ್ತು ನಮಗೆ ಕಾಡುವಂಥ ಸ್ಥಿತಿನಲ್ಲಿ ನಾವು ತಲುಪ್ತಾ ಇದ್ದೇವೆ. ಇವತ್ತು ಹೊರಳುವಾಡಿ ಹತ್ರ ಬನ್ನಿ ಒಂದು ಸ್ವಲ್ಪ. ಈ ಸ್ಥಳನ ನಿಮ್ಗೆಲ್ಲರಿಗೂ ಕೂಡ ಸಾಧ್ಯ ಆದರೆ ಮಾನವೀಯತೆ ಇರುವಂಥವ್ರು ನೀವು ಯಾರಾದರೂ ಕೂಡ ಬಂದು ಈ ಅಮ್ಮನ ಕಷ್ಟ ಸುಖವನ್ನು ಕೇಳಿ ಅವ್ರ ಕಷ್ಟಕ್ಕೆ ನೀವು ಆದರೂ ಭಾಗಿಯಾಗಿ ನಿಮ್ಮ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಒಂದು ವಿಳಾಸವನ್ನು ನಿಮಗೆ ನಾನು ನೀಡ್ತಾ ಇದ್ದೇನೆ. ಅದೊಂದು ಸ್ವಲ್ಪ ಹಿಡಿಯಪ್ಪ. ಅದು ಬನ್ನಿ ಈ ಕಡೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಕ್ಷೇತ್ರ, ನಂಜನಗೂಡು ವಿಧಾನಸಭಾ ಕ್ಷೇತ್ರ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಹೊರಳುವಾಡಿ ಗ್ರಾಮ ಅಂತೇಳಿ. ವಿಧಾನಸಭಾ ಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರ, ನಂಜನಗೂಡು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರ, ಹೊರಳುವಾಡಿ ಹೊಸೂರು ಅನ್ನೋ ಗ್ರಾಮದಲ್ಲಿ ಈ ಒಂದು ಸ್ಥಿತಿನಲ್ಲಿ ಈ ಅಮ್ಮನ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ಯಾರಾದರೂ ಮಾನವೀಯತೆ ಇರ್ತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ದರೆ, ಸಿದ್ದರಾಮಯ್ಯನವ್ರ ಕ್ಷೇತ್ರ ಅದು ಇದು ಅಂತ ಏನು ನೋಡೋದು ಬೇಡ. ಇದಕ್ಕೆ ರಾಜಕಾರಣದ ಬಣ್ಣವನ್ನು ಕಟ್ಟೋದು ಬೇಡ, ಮನುಷ್ಯತ್ವದ ಬಣ್ಣವನ್ನು ಕಟ್ಟೋಣ. ಮನುಷ್ಯತ್ವ ಯಾರಿಗಿರ್ತದೋ ಅವ್ರು ಬಂದು ಈ ಅಮ್ಮನ ಪರಿಸ್ಥಿತಿಯನ್ನು ಕೇಳಬೇಕು. ಈ ಅಮ್ಮನ ಬಾಯಲ್ಲಿ ನಾವು ಇವತ್ತು ನಿಮ್ಮ ಕಷ್ಟವನ್ನು ಕೇಳಿ ಏನು ಅಂತ ಕೇಳಿದಾಗ ಆ ಅಮ್ಮ ಹೇಳೋದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಜಾಗವನ್ನು ತೋರಿಸಿ. ಈ ಜಾಗದಲ್ಲಿ ಸಾಕು ಈ ಜಾಗದಲ್ಲಿ ಕಳೆದ 70ರಿಂದ 80 ವರ್ಷಗಳ ಕಾಲ, ಅಂದರೆ ಇವ್ರ ಯಜಮಾನರು ಮತ್ತು ಅವರ ತಂದೆ ತಾಯಿಗಳು ಈ ಜಾಗದಲ್ಲೇ ಒಂದು ವಾಸವನ್ನು ಮಾಡ್ತಿದ್ದು, ಅದೇ ಜಾಗದಲ್ಲಿ ಅವರು ಹಸು ನೀಗಿದ್ದಾರೆ, ಅದೇ ಜಾಗದಲ್ಲಿ ಅವರು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು. ಅವರು ಬಂದು ಈ ಅಮ್ಮನಿಗೆ ಕನಿಷ್ಠ ಒಂದು 80ರಿಂದ 90 ವರ್ಷ ಆಗಿರ್ಬೋದು. ಆ ಮದುವೆ ಆಗಿತ್ತವಿಂದ ಇವತ್ತಿನವರೆಗೂ ಇದೇ ಜಾಗದಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಆ ಒಂದು ಸರ್ಕಾರದ ಕಾನೂನು ಹೇಳ್ತದೆ 12 ವರ್ಷ ನೀವು ಯಾವುದಾದ್ರು ಒಂದು ಜಾಗದಲ್ಲಿದ್ದರೆ ಅದು ನಿಮ್ಮದೇ ಅಂತ ಹೇಳ್ತದೆ. 70-80 ವರ್ಷದಿಂದ ನನಗನ್ಸುತ್ತೆ ಉಳುವವನೇ ಭೂಮಿಯ ಒಡೆಯ ಕಾನೂನು ಇತ್ತು ನಿಮ್ಮ ಕರ್ನಾಟಕ ಸರ್ಕಾರದ್ದು. ಆದರೆ ಇವರು ಮನೆ ಕಟ್ಕೊಂಡಿರೋದನ್ನು ಖಾಲಿ ಮಾಡಿಸಿದ್ರಿ, ಇನ್ನು ಉಳೋರಿಗೆ ಎಷ್ಟು ಮಟ್ಟಿಗೆ ನೀವು ಭೂಮಿ ಕೊಟ್ಟಿದ್ದೀರಿ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು 12 ವರ್ಷದ ಮೇಲ್ಪಟ್ಟು ಅಂದರೆ 70 ವರ್ಷದಿಂದ ಇರ್ತಕ್ಕಂಥವ್ರಿಗೆ ಆ ಸೈಟನ್ನು ನೀವು ಖಾಲಿ ಮಾಡಿಸಿ ಇವತ್ತು ಬೀದಿಗೆ ತಂದಿದ್ದೀರಿ ಅಂತಂದರೆ ನೀವು ಯಾರ ಪರವಾಗಿ ಈ ಸರ್ಕಾರ ಆಡಳಿತ ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನಮ್ಮ ಹೋರಾಟಗಾರರ ಸಮೇತ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನೊಂದವ್ರ ಪರ, ದಲಿತರ ಪರ, ದೀನರ ಪರ, ವಸತಿ ರೈತರ ಪರವಾಗಿ, ಇಂಥ ವೃದ್ಧರ ಪರವಾಗಿ, ಅಂಗವಿಕಲರ ಪರವಾಗಿ ನೀವು ಆಡಳಿತ ಮಾಡಬೇಕಾದಂಥ ಸ್ಥಿತಿನಲ್ಲಿ ಇವತ್ತು ನೀವು ಯಾರ ಪರವಾಗಿ ಆಡಳಿತ ಮಾಡ್ತಾ ಇದ್ದೀರಿ? ನಿಮ್ಮ ಸರ್ಕಾರ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಕಂಪ್ನಿಗಳನ್ನ ಕಟ್ಟಲಿಕ್ಕಲ್ಲ. ಈ ಅಮ್ಮ ಅವ್ರು ಏನು ಕೇಳ್ತಾ ಇದ್ದಾರೆ ರೀ? ನಿಮ್ಮ ಹತ್ರ ಏನಾದ್ರೂ ಒಂದು ಕಾಂಪ್ಲೆಕ್ಸ್ ಕೇಳ್ತಾ ಇದ್ದಾರಾ? ಒಂದು ದೊಡ್ಡ ಒಂದು ಬಂಗ್ಲೆ ಕೇಳ್ತಾ ಇದ್ದಾರಾ? ಇಲ್ಲ ಏನಾದರೂ ಈಜೊಡ್ಕೊಂಡು ಒಂದು ಜಲಕ್ರೀಡೆ ಆಡಲಿಕ್ಕೆ ಏನಾದ್ರು ಒಂದು ಸ್ವಿಮ್ಮಿಂಗ್ ಪೂಲ್ ಕೇಳ್ತಾ ಇದ್ದಾರಾ? ಒಂದು ನಿವೇಶನ ಸರ್ಕಾರಕ್ಕೆ ಒಬ್ಬರಿಗೆ ವಯೋವೃದ್ಧರಿಗೆ ಒಂದು ನಿವೇಶನ ಕೂಡ ಯೋಗ್ಯತೆ ಇಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕೆ ಸರ್ಕಾರವನ್ನು ನೀವು ಆಡಳಿತ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಅನ್ನೋದಾದರೆ ಇನ್ನು ರಾಜ್ಯದಲ್ಲಿ ಉತ್ತರ ಕರ್ನಾಟಕದವ್ರ ಪರಿಸ್ಥಿತಿ ಏನಾಗಿರ್ಬೋದು? ನಿಮ್ಮ ಕ್ಷೇತ್ರನೇ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ರಾಜ್ಯದ ಸುಭಿಕ್ಷೆಯನ್ನು ನೀವು ಯಾವ ರೀತಿ ಕಾಪಾಡ್ಬೋದು? ಒಂದು ಕಡೆ ನೀವೆಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಅಮ್ಮನ ಹೆಸರು ಪುಟ್ಟಮ್ಮ ಅಂತೇಳಿ ಕಳೆದ 5 ತಿಂಗಳಿಂದ ಈ ಒಂದು ಈ ಟಾರ್ಪಾಲನ್ನ ಮನೆಯಲ್ಲಿ ಇವತ್ತು ಬೀದಿ ಬದಿನಲ್ಲಿ ವ್ಯಾಪಾರ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥದ್ದು. 5 ತಿಂಗಳಿಂದ ಇದುವರೆಗೆ ಇಲ್ಲಿಗೆ ಬಂದಂಥ ಅಧಿಕಾರಿಗಳು ಒಬ್ಬರು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಯಾರು ಬಂದಿದ್ರು? ತಹಸೀಲ್ದಾರ್ ಅವರೇನೋ ಬಂದಿದ್ರು ಅಂತ ಹೇಳ್ತಾರೆ. ತಹಸೀಲ್ದಾರ್ ಅವ್ರು ಬಂದು ಇವ್ರಿಗೆ ಧಮಕಿ ಹಾಕಿ ಇದನ್ನು ಎತ್ತಿ ಒಕ್ಕಲು ಬೇಸುವಂಥ ಕೆಲಸವನ್ನು ತಹಸೀಲ್ದಾರ್ ಅವ್ರು ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಅಂತಂದರೆ ನಾವು ಇನ್ನೇನು ಹೇಳಬೇಕು? ಈ ಜನತೆಗೆ ನಮ್ಗೆ ಅರ್ಥವೇ ಆಯ್ತಾ ಇಲ್ಲ. ಇವ್ರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬೀದಿ ದೀಪದ ವ್ಯವಸ್ಥೆ ಇಲ್ಲ. ರೋಡ್ನಲ್ಲಿ ಒಂದು ಸೈಡು ಒಂದು ಹಂದಿಯನ್ನು ಸಾಕೊಂಡು ಅವ್ರ ಜೀವನವನ್ನು ಸಾಗುವಂಥ ಒಂದು ಕುಟುಂಬ ಇವತ್ತನ್ನು ಯಾವ ಮಟ್ಟಕ್ಕೆ ಇವತ್ತು ಸರ್ಕಾರ ತಂದು ನಿಲ್ಲಿಸಿದೆ. ದಯಮಾಡಿ ಇದನ್ನು ತಾವೆಲ್ಲರೂ ಕೂಡ ಕಣ್ತೆರೆದು ನೋಡಬೇಕು. ಮನುಷ್ಯತ್ವ ಇರೋರು, ಮಾನವೀಯತೆ ಇರೋರು ಈ ಅಮ್ಮನ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಅಂತೇಳಿ ಕೋರ್ತಾ ನಮ್ಮ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶ್ರೀನಿವಾಸ ಅಣ್ಣವರು ಈ ಅಮ್ಮನ ಕಷ್ಟ ಸುಖಗಳನ್ನ ಆಲಿಸಿದ್ದಾರೆ. ಅವರ ನೋವಿನ ನುಡಿಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ದಯಮಾಡಿ ಎಲ್ಲರೂ ಕೂಡ ಕೇಳಬೇಕು.